ಈ ಮಧ್ಯೆ ಮೊನ್ನೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಡಿಸಿದ್ದಂತ 50 ಶಾಸಕರಿಗೆ ತಲಾ 50 ಕೋಟಿ ಆಫರ್ ಅನ್ನುವಂತ ವಿಚಾರ ಏನಿದೆ ಇದಿವತ್ತು ಕೂಡ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿದೆ. ಕೈ ನಾಯಕರೆಲ್ಲ ಮುಖ್ಯಮಂತ್ರಿಗಳ ಮಾತನ್ನ ಸಮರ್ಥಿಸಿಕೊಳ್ತಾ ಇದ್ರೆ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲದಕ್ಕೂ SIT ಮಾಡ್ತಿರಲ್ಲ, ಇದಕ್ಕೂ ಒಂದು SIT ರಚನೆ ಮಾಡಿ ಯಾರು ಈ ರೀತಿಯಾಗಿ ಆಫರ್ ಕೊಡ್ತಾರೋ ಮತ್ತವರು ಅದನ್ನು ಪತ್ತೆ ಹಚ್ಚಿ ಶಿಕ್ಷೆ ಕೊಡಿ ಅಂತ ಸವಾಲು ಹಾಕಿದ್ದಾರೆ. ಐವತ್ತು ಶಾಸಕರು 50 ಕೋಟಿ ಸರ್ಕಾರ ತೆಗೆಯೋಕೆ ಹುನ್ನಾರ. ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಹೇಳಿದ್ದ ಈ ಒಂದೇ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಈ ಸಾರಿ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡು. 50 ಕೋಟಿ 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ ಎಲ್ಲಿಂದ ಬರ್ತದೆ ಈ ದುಡ್ಡು? ಸಿಎಂ ಮಾಡಿದ ಇದೇ ಮಾತನ್ನ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಮಾತನಾಡಿ ಇದು ಬಿಜೆಪಿಯ ಕೆಟ್ಟ ಚಾಳಿ ಅಂದ್ರು. ಸಂತೋಷ್ ಲಾಡ್ ಮಾತನಾಡಿ ಆಪರೇಷನ್ ಪ್ರಯತ್ನ ಇದೆ ಅಂದ್ರು. ಇದು ಈ ಕೆಟ್ಟ ಚಾಳಿ ಬಿಜೆಪಿದು. ಇದೆಲ್ಲ 5-6 ತಿಂಗಳ ಮುಂಚೆ ಮಾಡಿದ್ರು, ನಮ್ಮಲ್ಲಿ ಯಾರು ಹೋಗ್ಲಿಲ್ಲ. ಅವ್ರಿಗೆ ಹತಾಶರಾಗ್ಬಿಟ್ಟು ಈ ಸಿಎಂ ಮೇಲೆ ನಮ್ಮ ಪಕ್ಷದ ಮೇಲೆ ಇದೆಲ್ಲ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇಲ್ಲಿವರೆಗೆ ಇರ್ತದೆ, ಈ ತರದ ಪ್ರಯತ್ನ ಅವಾಗಲೂ ಮಾಡ್ತಾನೆ ಇರ್ತಾರೆ. ಅದೇನು ಹೊಸದಲ್ಲ ಅಲ್ಲ. ಕಳೆದ 16 ತಿಂಗಳಿಂದ ಆಗಿಲ್ಲ, ಮುಂದೇನು ಆಗೋದಿಲ್ಲ, ಬಟ್ ಪ್ರಯತ್ನ ಅಂತೂ ಇದೆ. ಇಲ್ಲಿ ನಂಬರ್ಸ್ ಜಾಸ್ತಿ ಇದೆ, ಸೊ ಹಂಗಾಗಿ ಭಾಳ ಸ್ವಲ್ಪ ಕಷ್ಟ ಬೀಳ್ತದೆ. ನಂಬರ್ಸ್ ಕಮ್ಮಿ ಆದರೆ ಭಾಳ ಈಸಿಯಾಗಿ ಮಾಡಿಬಿಡ್ತಾರೆ. MP-ನಾಗ ಮಾಡಿದ್ರು, ಗೋವಾನಾಗ ಮಾಡಿದ್ರು, ಮಹಾರಾಷ್ಟ್ರನಲ್ಲಿ ಮಾಡಿದ್ರು, ಎಲ್ಲ ಸರ್ಕಾರಗಳು ಈ ತರ ಮಾಡಿದ್ದಾರೆ, ಹೊಸದಲ್ಲ. ಸಿಎಂ ಹಾಗೂ ಸಚಿವರ ಹೇಳಿಕೆಗೆ ಕಾಲೆಳೆದ ಕುಮಾರಸ್ವಾಮಿ ಈ ಬಗ್ಗೆ SIT ರಚಿಸಿ ತನಿಖೆ ಮಾಡಿಸಿ ಅಂತ ಕಿಡಿಕಾರಿದ್ರು. ವಿಜಯೇಂದ್ರ ಮಾತನಾಡಿ ಕಾಂಗ್ರೆಸ್ನವರೇ ಸಾವಿರಾರು ಕೋಟಿ ಇಟ್ಕೊಂಡು ಅವರ ಶಾಸಕರನ್ನೇ ಖರೀದಿ ಮಾಡೋಕೆ ಸಿದ್ಧರಾಗಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಈ ರೀತಿಯ ಹೇಳಿಕೆ ಯಾರೋ ಒಂದು ರೀತಿಯ ಬಫೂನ್ಗಳು ಕೊಡ್ತಕ್ಕಂಥ ಹೇಳಿಕೆ ಆಗಬಾರದು. ಇವತ್ತು 50 ಕೋಟಿ ಅಂತಕ್ಕಂಥ ನಿಖರವಾಗಿ 50 ಜನರಿಗೆ ಅಂತಕ್ಕಂಥ ನಿಖರವಾಗಿ ಹೇಳ್ತಾ ಇದ್ದಾರೆ. ಸರ್ಕಾರ ಅವ್ರ ಕೈನಲ್ಲಿದೆ. ಹಲವಾರು SITಗಳನ್ನು ರಚನೆ ಮಾಡ್ಕೊಂಡಿದ್ದಾರೆ. ಇದು ಒಂದು SIT ರಚನೆ ಮಾಡಕ್ಕೆ ಹೇಳಿ, ತನಿಖೆ ಮಾಡಕ್ಕೆ ಹೇಳಿ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಘಟಾನುಘಟಿಗಳು ಇವತ್ತು ಸಾವಿರಾರು ಕೋಟಿ ಹಿಡ್ಕೊಂಡು ಆ ಕಾಂಗ್ರೆಸ್ ಪಕ್ಷದ ಶಾಸಕರ ಖರೀದಿಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ನಮಗೂ ಕೂಡ ಬಂದಿದೆ. ನಮಗೆ ಆ ಮಾಹಿತಿ ಬಂದಿದೆ ಅಂತ ಹೇಳಿದ್ರೆ ಇನ್ನು ಆಡಳಿತದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಸಹಜವಾಗಿ ಬಂದಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ ಆರೋಪ ಮಾಡೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಬಿಜೆಪಿಯ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಸಿಎಂ ಮೇಲಿನ ಕುಮಾರಸ್ವಾಮಿ ಕೋಪ ಇಷ್ಟಕ್ಕೆ ತಣ್ಣಗಾಗ್ಲಿಲ್ಲ. ಮೊನ್ನೆಯಷ್ಟೇ ಸಿಎಂ ನನ್ನನ್ನ ಮುಟ್ಟಿದ್ರೆ ಕರ್ನಾಟಕದ ಜನರು ಸುಮ್ಮನೆ ಇರಲ್ಲ ಅಂದಿದ್ರು. ಇದಕ್ಕೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ನೀವು ಏನ್ ಮಾಡಿದ್ದೀರಿ ಅಂತ ಜನ ನಿಮ್ಮನ್ನ ಆರಾಧಿಸ್ತಾರೆ ಅಂತ ಲೇವಡಿ ಮಾಡಿದ್ರು. ಯಾವ ಸರ್ಕಾರ ಕೊಟ್ಟಿತ್ತು? ಅದಕ್ಕೆ ಹೊಟ್ಟೆ ಉರಿಯವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೂ ಎಲ್ಲ ಕೊಟ್ಬಿಡ್ತಾ ಇದ್ದಾನೆ, ಹೆಂಗಾರ ತೆಗೆದಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಏಕೆಂದ್ರೆ ಅವ್ರು ಬೇರೆ ಹೇಳ್ಬಿಟ್ಟವ್ರಲ್ಲ, ಯಾರಾದರೂ ನನ್ನನ್ನು ಮುಟ್ಟಿದ್ರೆ ಅದೇನು ಜನ ದಂಗೆ ಎದ್ದು ಬಿಡ್ತಾರಂತಲ್ಲ. ದೇಶ ಲೂಟಿ ಆದರೂ ಪರವಾಗಿಲ್ಲ, ಏನು ಬೇಕಾದರೂ ಮಾಡಿ ನಿಮ್ಮನ್ನು ಆರಾಧಿಸ್ತಾರೆ ಅಲ್ವೇ? ಏನು ಮಾಡಿದ್ದೀರಿ ಅಂತೇಳಿ ಆರಾಧಿಸ್ತಾರೆ. ವಾಲ್ಮೀಕಿ ಹಗರಣದ 87 ಕೋಟಿ ದುಡ್ಡು ಲೂಟಿ ಹೊಡೆದಿದ್ದು ಇದಕ್ಕೆ ಆರಾಧಿಸ್ಬೇಕಾ? ನಿಮ್ಮನ್ನು ಮುಟ್ಟಬಾರದಾ? ಸಿದ್ದರಾಮಯ್ಯ DKಶಿಗೆ ಸಂದೇಶ ಕೊಟ್ಟಿದ್ದು ಎಂದ ಯತ್ನಾಳ್. ನನ್ನ ಮುಟ್ಟಿದ್ರೆ ಸುಮ್ಮನಿರಲ್ಲ ಅನ್ನೋ ಸಿಎಂ ಹೇಳಿಕೆಗೆ ಯತ್ನಾಳ್ ಹೊಸ ಅರ್ಥ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳಿದ್ದು DCM DKಗೆ ಅಂತ ತಿರುಮಂತ್ರ ಹಾಕಿದ್ದಾರೆ. ಅವರನ್ನ ಮುಟ್ಟಿದ್ರೆ DK ಶಿವಕುಮಾರ್ ಬಗ್ಗೆ ಸರಿ ಇರುವುದಿಲ್ಲ ಅಂತ DK ಶಿವಕುಮಾರ್ ಸಂದೇಶ ಕೊಟ್ಟರೆ ನಮಗಲ್ಲ, ಅವ್ರಿಗೆ. ಯಾವ ಕಾರಣಕ್ಕೆ ಅಂದ್ರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ. ನೀ ನನ್ನ ಮುಟ್ಟಿದೆ ಅಂದ್ರೆ ನಾನು ಮೊದಲು ಹೆಂಗ್ ಮಾಡಿದ 17 ಮಂದಿನ ಕಳಿಸಿದಲ್ಲ, ಈಗ 50 ಮಂದಿನ ಕಳಿಸ್ತಾರೆ. ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ವಿಚಾರವಾಗಿ ವಾಗ್ಯುದ್ಧಗಳು ಜೋರಾಗಿವೆ. ಉಪಚುನಾವಣೆ ಫಲಿತಾಂಶದ ಬಳಿಕ ಇದು ಯಾವ ಹಂತಕ್ಕೆ ಹೋಗುತ್ತೋ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್ TV9.